ನಾನೇನೋ ಇಷ್ಟು ದಿವಸ ನನ್ನ ಹೆಂಡ್ತಿ ಹೇಳ್ತಾ ಇರೋದು ಸುಳ್ಳು, ಏನೋ ಹೇಳ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೀನು ಇಂಥ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವೇ? ಹಾಂ, ಅಣ್ಣಯಾಗಿ ತಮ್ಮಂಗೆ ಬುದ್ಧಿ ಹೇಳ್ಬೇಕೆ ಹೊರ್ತು ಇಂಥ ಅಲ್ಕ ಕೆಲಸ ಮಾಡ್ತಿದ್ಯಲ್ಲೋ, ನಾನು ಇಂಥದ್ದು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣಲೇ ಲೋಪಾರ್. ಥೂ, ಇಂಥವೇ ಮಾಡೋದು. ನಲೇ ಮತ್ತು ನೀನು ಹೆಂಗ ಮದುವೆ ಆದೆ? ಅಣ್ಣ ಮದುವೆ ಆಗನಿದ್ದಂಗೆ ವಯಸ್ಸಿಗೆ ಬಂದಿರೋನಿದ್ದಂಗೆ ನೀನು ಹೆಂಗ ಮದುವೆ ಆದೆ ಮತ್ತೆ? ಹಾಂ, ಮತ್ತೆ ನಾವು ಮದುವೆ ವಯಸ್ಸಿಗೆ ಬಂದಾಗ ತಮ್ಮ ಆಗಿರೋನು ಮದುವೆ ಆಗಿದ್ದಾನೆ, ನಮಗೆ ಮದುವೆ ಆಗಲಿಲ್ಲ ಅಂದರೆ ಮತ್ತು ಹೆಂಗಪ್ಪ ಏನಪ್ಪ ಅಂತೇಳಿ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಮತ್ತು ನಾನು ಮದುವೆ ಮಾಡಿ ನೀನು ಆಗ್ಬೇಕಾಯ್ತು ಕಣಲೇ. ಆಮೇಲೆ ನೀನು ಹೆಂಗ ಮದುವೆ ಆದೆ ಮತ್ತು ಸಣ್ಣನು? ಮುಚ್ಚೋ ಬಾಯಿ ಮುಚ್ಚಾಲೆ, ಏನೋ ನೀನು ಮಾತಾಡೋದು? ನಿನ್ನ ಮದುವೆ ಮಾಡ್ಬೇಕು ನಾನು ನೋಡ್ಕೊಂಡು ಆಗ್ಬೇಕಣಲಿ. ನಾನು ಇಷ್ಟಪಟ್ಟಿದ್ದೆ, ನಾನು ಮದುವೆ ಆದಿ. ಅದಕ್ಕೆ ನೀನು ಹಿಂಗೆಲ್ಲ ಮಾಡೋದೆ? ನಿನಗೆ ಮದುವೆ ಮಾಡ್ಬೇಕು ನಾನು? ಇಲ್ಲಡೋ, ನೀನು ದೊಡ್ಡನಾಗಿ ಹುಡಿಕೊಂಡು ನೀನು ಮದುವೆ ಆಗಬೇಕು. ನಾನು ಸಣ್ಣನು, ನಿನಗೆ ಎಲ್ಲಿ ತಂದು ನಾನು ಮದುವೆ ಮಾಡಲಿ? ನಾನು ಎಲ್ಲಿ ತಂದಲ್ಲ ನಿನಗೆ ಮದುವೆ ಮಾಡೋಕ್ಕಾಗುತ್ತೆ? ಲೋಪರ್ ನನ್ನ ಮಗನೇ, ಇಂಥ ಉಲ್ಕ ಕೆಲಸ ಮಾಡ್ತಾ ಇದೆಯಾ ಅಲ್ಲ? ನನ್ನ ಹೆಂಡ್ತಿನ ನಾನು ಅವಳನ್ನೇ ಬೈತಾ ಇದ್ದೆ, ಏಯ್ ನೀನು ಹಿಂಗೆ ಯಾಕೆ ಹಿಂಗೆ ಮಾಡ್ತೀಯ ಅಂತ. ಪಾಪ ಅವಳು ಯಾರ ಹತ್ರ ಹೇಳ್ಕೊಂಬಕ್ಕಾಗುತ್ತೋ ಈ ಕಷ್ಟನ? ಬೇಡ ಕಣ, ಅವ್ನು ಯಾಕೆ ಹೋಯ್ತಾ ಇದೆಯಾ? ಅಲ್ಲ ಇವತ್ತೇ ನೋಡಿ ಏನಂದ್ರೆ ಮಗನ್ ಬಿಟ್ಕೊಡಲ್ಲ, ಅದೇ ಒಯ್ದಾಡ್ಲಿ ಅಂತ ಹೇಳ್ತಾರೆ ನೀ. ಬಾರ ಪಾಪ ಬಿಡೋ, ಒಯ್ಬೇಡ ಬಾರ ಇತ್ಲಾಗೆ, ಬಾರಲ್ಲ ಬಾರ ಇತ್ಲಾಗೆ. ಮತ್ತೆ ಒಯ್ದಾಡ್ರಿ ಅಂತ ಹೇಳೋಕ್ಕಾಗುತ್ತೇನೆ? ನೋಡಿ ಹೆಂಗೆ ಹೇಳ್ತಾಳೆ ಇವಳು. ಒಯ್ದಾಡ್ರಮ್ಮ ನೀವು ಅಂತ ಹೇಳಿ ಹೇಳೋಕ್ಕಾಗುತ್ತೇನೆ? ಓ, ಮಗನ್ ಬಿಟ್ಕೊಡಲ್ಲ ಅಂತಂದ್ರೆ ಏನು ಅವ್ನು ಹೊರಕ್ಕೆ ದಬ್ಬೇಕಿ? ಅಮ್ಮ, ಮತ್ತೆ ಅವ್ನು ಮಾಡಿದ ತಪ್ಪು ಇದಕ್ಕೇನು ಹೇಳ್ತೀಯ? ಅವಳ ಬಗ್ಗೆ ಸುಮ್ಮನೆ ಅವಳು ನಂಬ್ತಿದ್ದಲ್ಲ, ಇವಾಗ ಹೇಳಮ್ಮ ಇದಕ್ಕೇನು ಹೇಳ್ತೀಯ? ಇದಕ್ಕೆ ಮಾತಾಡು ನೀನು, ಸುಮ್ಮನೆ ಮಾತಾಡಬೇಡ. ನಾನು ಕೇಳೋದಕ್ಕೆ ಉತ್ತರ ಕೊಡು ನೀನು ಸುಮ್ಮನೆ. ಅಲ್ಲ, ಮನೆಯಾಗೆ ಒಬ್ಬೊಬ್ಬರೇ ಇದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ? ಪಾಪ ಅವಳಿಗೆ ಹೇಳ್ಕೊಬೇಕಾಗಲ್ಲ, ಬಿಡೋಕ್ಕಾಗಲ್ಲ. ಎಷ್ಟು ನಾವು ಅನ್ಭವಿಸಿದೀನಿ ಗೊತ್ತೇ ಇವನಿಂದಾನ. ಅಯ್ಯೋ ನನಗಂತೂ ಇವನು ಒಳಕ್ಕೆ ಬರೋಕ್ಕಿಲ್ಲ. ನನಗೆ ಹೆಂಗಾಗೋದಂದ್ರೆ ನಿಜ ನನಗೆ ಹಂಗಾಗೋದು. ಯಪ್ಪ ಏನು ಹೇಳ್ಬೇಕು ಏನು ಬಿಡಬೇಕು ನನಗೊಂದು ಗೊತ್ತಾಗ್ತಿರ್ಲಿಲ್ಲ. ಯಪ್ಪ ನನಗೆ ತಲೆ ಕೆಟ್ಟೋಗೋದು, ತಲೆ ಕೆಟ್ಟು ಗೊಬ್ಬರ ಆಗೋದು. ಏನು ಮಾತಾಡೋಣಪ್ಪ ಏನು ಹೇಳೋಣಪ್ಪ ಅನ್ಸೋದು ಗೊತ್ತೇ, ಅಷ್ಟು ನನಗೆ ಇದಾಗೋದು. ಅಲ್ಲ, ಈ ಲೋಫರ್ ನನ್ನ ಮಗ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ. ಓಟು ಬಿಟ್ಟು ಕೆಲಸ ಮಾಡ್ತಾ ಇದ್ದಾನಲ್ಲ, ನಾಚಿಕೆ ಆಗೋದಿಲ್ವ? ಮದುವೆ ಆಗಬೇಕು ಅಂತವನು, ಅಷ್ಟೊಂದು ಅವನಿಗೆ ಮದುವೆ ಹುಚ್ಚಿರೋ ಅಂತವನು. ಅದೇ ಮತ್ತೆ ಆಗಬೇಕು. ಅದು ಬಿಟ್ಟು ನೀನು ಮದುವೆ ಆದೆ ಅಂತ ಹೇಳಿ ತಮ್ಮ ಮದುವೆ ಆಗ್ಯವನೆ ಅಂತ ಒಟ್ಟುರ್ಕೊಂಬದೇನಲ್ಲಿ. ತಮ್ಮ ಮದುವೆ ಆಗ್ಯವನೆ ಅಂತ ನೀನು ಮದುವೆ ಆಗಿದೆಯಾ? ನನಗೆ ಮದುವೆ ಆಗಲಿಲ್ಲ ಅಂದ್ರೆ ನಾನು ಅವಾಗ ಏನು ಮಾಡಬೇಕಾಗಿತ್ತು? ಹೆಂಗೆ ಮಾತಾಡ್ತೀಯ ನೋಡಿ ನೀನು? ನನಗೆ ಮದುವೆ ಮಾಡಿ ನೀನು ಆಮೇಲೆ ಮದುವೆ ಆಗ್ಬೇಕಾಯ್ತು ಕಣೋ ಅಂತೀಯಲ್ಲ. ನೀನು ನನಗೆ ಮದುವೆ ಮಾಡ್ತಿದ್ದೇನೋ ತಂದು ನಾನು ಇಷ್ಟಪಟ್ಟೆ, ನಾನು ಮದುವೆ ಆದೆ ಬಿಡು. ನನ್ನ ತಮ್ಮ ಇಷ್ಟಪಟ್ಟು ಮದುವೆ ಆಗ್ಯವನಲ್ಲ, ಹೆಂಗ ಚೆನ್ನಾಗಿರ್ಲಿ ಎಂಬುದು ಒಂದಿಟ್ಟು ಬರಲಿಲ್ವಲ್ಲ ನಿನ್ನ ಮನಸ್ನಾಗ? ಅದಕ್ಕೆ ಒಟ್ಟುರ್ಕೊಂಡು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ಲೋಪರ್. ಯಾರನ್ನ ಕಾಣ್ತಾರೆ ಏನಂದಾರು ಸುಮ್ಮನಿರು, ಬಾಯ್ ಮಾಡ್ತೀಯಲ್ಲ ಪಾಪ. ಸುಮ್ಮನಿರೋ ಇಲ್ಲಿ, ಸುಮ್ಮನಿರಿ ಪಟ್ಟ. ಅವ್ನಿಗೆ ಹೇಳ್ತೀನಿ ಈಗ ನೀವು ಸುಮ್ಮನೆ ನಿಮ್ಮ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರಪ್ಪ. ಒಟ್ಟು ಸವಾಸನೆ ಬೇಡ, ಬೇರೆ ಮನೆ ಮಾಡ್ರಿ ನೀವು. ಬೇರೆ ಮನೆ ಮಾಡ್ಕೊಂಡು ನೀನು ನಿನ್ನ ಹೆಂಡ್ತಿ ಬೇರೆ ಇರ್ರಿ. ನಿಮ್ಮ ಪಾಡಿಗೆ ನೀವಿರಿ, ನಾನು ನನ್ನ ಮಗ ಬೇರೆ ಇರ್ತಿ. ಸುಮ್ಮನೆ ಯಾಕೆ ಇವಾಗ ಒಂದು ಮನೆಯಾಗಿದ್ರಲ್ಲ ಶೈಲಮ್ಮ? ಮತ್ತೆ ಬೇರೆ ಇದ್ರೆ ಯಾವುದೂ ಇರಲ್ಲ. ಬೇರೆ ಇರಲಿ ಅವಳು. ಬೇರೆ ಇದ್ಮೇಲೆ ಅವಳು ಸುದ್ದಿ ಬರೋಂಗಿಲ್ಲ. ಏನೋ ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನೆ ಆಗ್ತಾಳೆ ಅವಳು. ಇಂಥವೆಲ್ಲ ಮಾಡೋಂಗಿಲ್ಲ. ನಾನೀಗ ಹೇಳೋದಂತೆ ಅಮ್ಮಗೂ ತಮ್ಮಗೂ ಹೇಳಿದ್ದೀನಿ, ನಿಮ್ಮ ಅಣ್ಣ ಇಂಥ ಕೆಲಸ ಮಾಡ್ತಾನೆ ಅಂತ. ಏನಾನ ಬೇರೆ ಮನೆಗೆ ಹೋದ್ಮೇಲೂ ಇಂಥದ್ದೇ ಮಾಡಿದಾನೆ, ತಿರುಗಿ ಏನಾನ ನನಗೆ ತೊಂದರೆ ಮಾಡೋದು ಏನಾನ ಮಾಡಿದಾನೆ ಅಂತಂದರೆ ನಾನೇನು ಕಂಪ್ಲೇಂಟ್ ಕೊಡೋದು ಸತ್ಯ. ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ನಾನೇನಿಲ್ಲ. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿ ಒಳಗೆ ಹಾಕಿಸ್ತೀನಿ. ನೋಡಿ ಈಗಲೇ ಹೇಳಿರ್ತೀನಿ ನಾನು ನನ್ನ ಗಂಡ ಬೇರೆ. ನಾನು ಹೇಳಿರು ಕೇಳಲಿಲ್ಲ. ನಾವ್ಯಾಕೆ ಹೋಗೋಣ? ಇವರೇ ಹೋಗ್ಲೇಳು, ತಾಯಿ ಮಗಿಬ್ರು. ನಾವೇನಲ್ಲ ತಪ್ಪು ಮಾಡಿರೋದು, ನಾವೇನು ತಪ್ಪು ಮಾಡಿದ್ವಿ? ಇವನೇ ತಾನೇ ಮಾಡಿರೋದು. ಹೋಗ್ಲೇಳು, ಇವರೇ ಬೇರೆ ಇರಲೇಳು. ನಾವು ನಮ್ಮನೆ ಬಿಟ್ಕೊಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರಲೇಳು. ಅದು ಹೆಂಗೆಲ್ಲ ಹೋಗ್ತೀವಿ ನಾವು? ನೀನೊಬ್ಬ ಅದು ಹೆಂಗೆ ಹೋಗ್ತೀವಿ? ನೀವೇ ಹೋಗ್ರಿ. ನಾವ್ಯಾಕೆ ಹೋಗೋಣ? ತೆಗಿಯಲೇ ತೆಗಿಯ. ನಾನಂತೂ ಹೋಗಲ್ಲ ಕಣೋ, ನಿನಗಿರ್ಬೇಕು ಕಣೋ. ನಮ್ಮ ಅಣ್ಣಗೆ ಮದುವೆ ಆಗಿಲ್ಲಲ್ಲ ಅಂಬದು ಇರ್ಬೇಕಾಗಿತ್ತು ಕಣಲ್ಲೇ ನಿನಗೆ. ಮದುವೆ ಆಗಿಲ್ದಾನು ನಮ್ಮ ಅಣ್ಣ ಇದ್ದಾನಲ್ಲ, ವಯಸ್ಸಿಗೆ ಬಂದಿರೋನು. ಅವ್ನ ಎದುರಿಗೆ ನಾನು ಮದುವೆ ಆಗಿಂಗೆ ನಾನು ಹೆಂಡತಿ ಜೊತೆಗೆ ಕುಕ್ಕಮ್ಮದು ನಿಂತ್ಕೊಂಬೋದು ಎಲ್ಲ ಮಾಡಿದ್ರೆ ನನಗೆ ಯೋಟು ಉರಿಯಲ್ಲ. ನಮ್ಮ ಅಣ್ಣಗೆ ಯೋಟು ಅವ್ನಿಗೆ ಏನು ಅನ್ಸೋಣ ಅಂತ ನೀನು ಯೋಚನೆ ಮಾಡಬೇಕು. ಮದುವೆ ಆಗಿಲ್ಲ ನಮ್ಮ ಅಣ್ಣ ಇದ್ದಾನಲ್ಲ ಅಂತ. ತೆಗಿಯಾಲೇ ತೆಗಿಯಾಲೆ. ಏನಿಲ್ಲ ನೋಡಿ, ನಾನು ತೆಗ್ದು ಕಪ್ಪಳಕ್ಕೆ ಬಾರಿಸಿದ್ನಿ ಅಂದ್ರಿ. ಹುಚ್ಚ ಬಾಯಿ, ನೀನೇನೋ ನನ್ನ ಕಪ್ಪಳಕ್ಕೆ ಬಾರಿಸೋದು? ಹೊಲ್ಕ ಏನಿಲ್ಲ, ಹೊಲ್ಕ ಸುಬಾರ್ ಸರಿಯಾಗಿ ಮಾತಾಡೋದು ಕಲಿ. ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದ್ರೆ ನೆಟ್ ಹೊಡೆದ್ಬಿಡ್ತೀನಿ ಲೋಫರ್. ಏನೋ ನೀನು ಮಾತಾಡ್ತಾ ಇರೋದು? ದೇವ್ರಿ, ಯಾಕೆ ಶೈಲಮ್ಮ ಹಿಂಗೆ ಗುದ್ದಾಡ್ತಾರೆ ನೋಡಿ? ಯಾರು ಇಲ್ದಾಗ ಪಾಪ ಮಾಡಿ ಹಿಡ್ಕೊಂಬಕ್ಕೆ ಹೋಗ್ತಾನಂತ ಅವನು. ರವಿ ಅಂಬಾನು. ಅದಕ್ಕೇನೆ ಅವಳು ಎಲ್ಲ ಫೋನ್ನಾಗ ಇದು ಮಾಡ್ಕೊಂಡು ತೋರಿಸ್ತಾ ಇದ್ದಾಳೆ, ನೋಡಿ ನಿಮ್ಮ ಅಣ್ಣ ಹಿಂಗೆ ಮಾಡ್ತಾನೆ ಅಂತ ಹೇಳಿದ್ರೆ ಇವರು ನಮ್ಮ ಅಣ್ಣ ಹೆಂಗೆ ಮಾಡೋಣಲ್ಲ ಅಂತ ಇವನಂಬಾನು. ನನ್ನ ಮಗ ಹಂಗೆ ಮಾಡೋಣಲ್ಲ ಅಂತ ಈಕೆ ಚಮ್ಮ ಹಂಗಂಬಾಳು. ಇವಾಗ ಹೆಂಗೆ ಮಾಡ್ಬೇಕಮ್ಮ ನೋಡು? ನೋಡು ನೀನೇನೆ. ನಾನು ಯಾಕೆ ಹಿಂಗೆ ಬಾಯ್ ಮಾಡ್ತೀವಿ? ಇವಾಗ ನೋಡಿ ಆಡ್ಕೆ ಮರ್ಗೆಲ್ಲ 7 ಸಾವಿರ ವಾಣಿರ ಅಪ್ಪ ಎಮ್ಮಗೆ 7 ಸಾವಿರ ಹಾಕ್ತೀವಿ ಇವತ್ತು.
ಏಟ್ ಸಾದ್ರ ಆಗ್ತೀವಣಮ್ಮ ಇವಾಗ ನೀನು. ನಾನು ಯಾಕೆ ಸಾದ್ರ ಆಗಲ್ಲ? ನಾನು ಸಾದ್ರ ಆಗಲ್ಲ. ಮತ್ತೆ ಸಾದ್ರ ಆಗ್ದಂಗೆ ಇರ್ತೀವಿ. ಸುಮ್ಮನಿರೋ ಬಾಯ್ ಮಾಡಬೇಡ. ಮೊದಲೇ ನಿನ್ನ ಕಾತ್ಕೊಂಡಿದ್ದಾರೆ ಎಲ್ಲಾನ ಅಡ್ಕೆ ಮಕ್ಕೆ ಇಂಥದ್ದು ಮಾಡ್ದ ಹಿಂಗಾಗ್ಲಿ ಅಂತೇಳಿ ಇವಳನ್ನ ಹಂಗೆ ರಪ್ಪಾರಮ್ಮ ಏಟು ಸಾಪ್ಲು ಸರ್ವಿಸ್ ಸಾಪ್ಲಿಸ್ಯವ್ರ. ಏಟು ಶಾಪ ಹಾಕ್ಯವ್ರ ಹಂಗಾಗ್ಲಿ ಹಿಂಗಾಗ್ಲಿ ಅಂತ. ಸುಮ್ಕಿರ್ರಿ, ಒಟ್ಟು ಗುದ್ದಾಡ್ಬೇಡ್ರಿ ಹೊರಗೆಲ್ಲ. ಸಾಕು ಅದೇನು ಒಳಗೆ ಬಗೆಹರಿಸ್ಕೊಂಡು ಸುಮ್ಮನಾಗ್ರಿ. ನಾನು ಏನಿಲ್ಲ ತಿರ್ಗ ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನೆ ಇದ್ದೀನಿ. ಏನು ನಾನೇನೋ ಮನ್ಸು ಮಾಡಿಬಿಟ್ರೆ ಅಷ್ಟೇ. ಏನೋ ಮಾಡ್ತೀಯ? ಏನಲ್ಲೇ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಬಾರಲ್ಲ ಮಾಡಿ ನೋಡೋಣ. ಹೊಲ್ಕ ಸುವಾರ್. ಓ ಮಾತಾಡ್ತೀಯ? ಬಾರೋ ನೀನು, ಬಾರ ಇಟ್ಲ, ಬಾರೋ ಬಾರ, ಸುಮ್ಮನೆ ಬಾರಲ್ಲ. ಅಲೇ ಹೋಗ, ಬೇರೆ ಇರೋಗವು ನೀನು ಬಡ್ ಕೊಡು ನಮ್ಮ ಮನೆಯಕ್ಕೆ. ಹೋಗಲೇ ಹೋಗ. ನಾನು ಯಾಕಲ್ಲ ಹೋಗೋಣ? ಏನು ನನಗೆ ಭಾಗ ಐತೆ ಕಣಲೇ, ನಾನು ದೊಡ್ಡ ಮಗ, ನಾನು ಹೋಗು ಅಂತ ಕೇಳ್ತಾ ಇದೀಯಾ? ನಾನು ಯಾಕೆ ಹೋಗೋಣ? ನಾನು ಹೋಗಲ್ ಕಣೋ. ನೀನೇ ಹೋಗಿ ನೀನು ಹೆಂಡತಿ ಕರ್ಕೊಂಡು ಬೇಕಿದ್ರೆ ನನಗೆ ಬಿಟ್ಟು. ನಾನು ಹೋಗಲ್ ಕಣವು. ನಂದೇನು ತಪ್ಪಿಲ್ಲ, ತಪ್ಪು ಮಾಡಿರ ನೀನು ನಡಿಯಲ್ಲ ಆಸಿಕ್. ನೀನು ನಡಿ ಆಸಿಕೆ. ನೀವು ಬಾಯ್ ಮಾಡಬೇಡ್ರಿ, ಸುಮ್ಮನಿರ್ರಿ ಪಾಪ. ಭಾಳ ಬಗೆಹರಿಸ್ತಾಳ್ರಿ ಏನಿದ್ರು. ಅಯ್ಯೋ ದೇವ್ರಿ, ಡಯ ಹಂಗೆ ನೋಡ್ತಿರ್ತಾಳೆ. ಡಯ ಅನಿಲ ಎಲ್ಲ ನೋಡ್ತಿರ್ತಾಳೆ. ಅಯ್ಯಪ್ಪ ಒಂದಿಟ್ಟು ಸಿಕ್ಕಿ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಗೊತ್ತಾದ್ರೂ ಗೊತ್ತಾಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಗೊತ್ತಾಗದ್ನ ಯಾರ ಕೈಲೂ ಹಿಡ್ಕೊಂಬಕ್ಕಾಗಲ್ಲ. ಗೊತ್ತಾಗಿದ್ರೆ ಯಾರಿಗಾದ್ರೂ ಗೊತ್ತಾಗೇ ಆಗುತ್ತೆ. ಯಾರಾದರೂ ಹೇಳ್ತಾರೆ, ಗೊತ್ತಾದ್ರೂ ಗೊತ್ತಾಗ್ಲೇಳ, ನಾವೇನು ತಲೆ ಕೆಡ್ಸ್ಕೊಂಬಲ್ಲ. ಗೊತ್ತಾಗ್ಲೇಳ ಏನು ಅಲ್ಲ. ಇವಾಗ ಯಾರು ಹೋಗೋದು ಬೇಡ, ಸುಮ್ಮನೆ ಭಾಗ ಮಾಡ್ಕೊಳ್ರಿ. ಆ ಕಡೆಗೆ ನಾವಿರ್ತೀವಿ, ಆ ಕಡೆದೊಂದಿಟ್ಟು ಇದು ಅಜಾರ್ ಅಂತದ ಐತಲ್ಲ, ಅಲ್ಲಿ ಇರ್ತೀವಿ, ನೀವು ಇಲ್ಲಿರ್ರಿ. ಅಷ್ಟೇನಿ, ಯಾರು ಹೋಗೋದು ಬೇಡ. ಅಲ್ಲೇನು ತಮ್ಮ ಮಾಡ್ದಾಗ ಐತಲ್ಲ, ಒಂದಿಟ್ಟು ಭಾಗ ಮಾಡ್ಕೊಳ್ರಿ. ಹತ್ತೊಟ್ಟಿತ್ತಾಗ ಅಲ್ಲಿ ಮುಂದೆ ಅತ್ಲಾಗ ಇರೋದನ್ನ ಇವ್ರಿರ್ಲಿ, ಇತ್ಲಾಗ ನೀವಿರ್ರಿ. ಅಷ್ಟೇನಿ. ಒಟ್ಟು ಬೇರೆ ನೀನು ನಿನ್ನ ಮಗ ಬೇರೆ ಮಾಡ್ಕೊಂಡು ಉಂಡ್ರಮ್ಮ ಕೆಂಚಮ್ಮ ಸುಮ್ಮನೆ ಒಟ್ಟು ಯಾಕಿ. ಒಂದಿಟ್ಟು ಅಜಾರ್ ಹಂಗೆ ಐತಲ್ಲ, ಅಜಾರ್ದಾಗೆ ಮಾಡ್ಕೊಂಡು ಉಂಡ್ರಿ ನೀವು. ಅಷ್ಟೇನಿ, ಸುಮ್ಮನೆ ಯಾಕಿ ನಮ್ಮ ಮನೆಯಾಕೆ ಬರ್ಕೊಡ್ದು ಯಾತ್ಕೊನು. ಅಷ್ಟೇನಿ ನೋಡಿ ಹೇಳಿರ್ತೀನಿ. ಈಗ ನಾನೇನಿಲ್ಲ, ನೋಡತಕ್ಕ ನೋಡಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕಂಪ್ಲೇಂಟೇ ಕೊಡೋದು, ನಾನೇನಿಲ್ಲ, ಸುಮ್ಮನಿರಲ್ಲ. ಅದು ಮೀಡಿಯಲ್ಲ ಐತಿ, ಇದು ಇರಲಿ. ಇನ್ನು ಮುಂದೆ ಏನು ಮಾಡ್ಬೇಕಾ ನಾವು ಅದನ್ನು ಮಾಡ್ತೀವಿ. ಏನೋ ನನ್ನ ಹೆಂಡ್ತಿ ಸುದ್ದಿ ಬರೋದಾಗಲಿ, ನನ್ನ ಹೆಂಡ್ತಿ ಸವಾಸಕ್ಕೆ ಬರೋದಾಗಲಿ ಏನೋ ಮಾಡಿದಿ ಅಂದರೆ ಸರಿ ಇರಲ್ಲ ನೋಡಿ ಹೇಳಿರ್ತೀನಿ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ ಇರೋದಾದ್ರೆ ಇರು, ಇಲ್ಲ ಅಂತಂದರೆ ನೀವೆಲ್ಲ ನಡೆಸ್ಬೇಡ. ನಿಂದು ಏನೈತೆ ನೀನು ಅದನ್ನ ನೋಡ್ಕೊಂಬತ್ ಕಲಿ. ಹೋಗಲೇ ಹೋಗವು. ಸುಮ್ಮನಿರೋ ಪಾಪ, ಮಾತಾಡ್ಬೇಡ, ಸುಮ್ಮನಿರೋ. ನೋಡೋನು ಹೆಂಗೆ ನಿಗೃತಾನೆ. ಸುಮ್ಮನಿರಲ್ಲ ನೀನು, ಮಾತಾಡ್ಬೇಡ. ಮಾತಾಡ್ಬೇಡ ನಂಗಿಲ್ಲ, ಮಾತಾಡ್ಕೊಡು ನೀವು. ಗಂಡ ಹೆಂಡತಿ ಬಾಯಿ ಮುಚ್ಕೊಂಡಿರ್ಬೇಕು. ನೋಡಿ ಮತ್ತೆ ಬಾಯಿಗೆ ಅವ್ನು ಮಾಡಿರೋ ತಪ್ಪು, ನೀನು ಮಾಡಿರೋ ತಪ್ಪು ಕಣ. ಸುಮ್ಮನಿರೋ, ನೀನು ಹಿಂಗೆ ಮಾಡಬೇಡ ಅಂತ ಹೇಳೋ ಮಗ ಒಂದು ಮಾತು ಹೇಳುತ್ತೇನೋ ನೋಡು. ನಮ್ಮ ಮತ್ತೆ ಒಂದು ಮಾತು ಬರುತ್ತೇನೋ ಬಾಯಿಯಾಗ ನೋಡು. ಒಂದು ಮಾತು ಬರಲ್ಲ, ಎಷ್ಟು ಇನ್ನು ಮಾಡುತ್ತೆ ನೋಡು. ಇಂಥ ಮಾಡಬಾರ್ದು ಕಣತೆ ನೀನು. ಹಿಂಗೆ ಹೇಳ್ಬಾರ್ದು. ತಾರೊಂದು ಹೆಣ್ಣಾಗ ನಿನಗೆ ಹೆಂಗಾಗಿದ್ರೆ ಅಲ್ಲ, ಯಾರಿಗೆ ಆಗಲಿ, ನೀನು ಮದುವೆ ಆಗಿ ಬಂದಾಗ ನಿನಗೆ ಹಿಂಗಾಗಿದ್ರೆ ಅಲ್ಲ, ನೀನೇ ಯೋಚನೆ ಮಾಡು. ನಾನೊಂದು ಹೆಣ್ಣಾಗಿ ನನಗೆ ಈ ರೀತಿ ಆಗಿದ್ರೆ ಅಂತ. ಮತ್ತೆ ಬಿಡಿ ಮಾಡಿ ಸುಮ್ಮನಿರಿ. ಒಟ್ಟು ಗಲಾಟೆ ಮಾಡ್ಕೊಬೇಡ್ರಿ. ಒಟ್ಟಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಆಡ್ಕೊಂತಾರೆ, ಸುಮ್ಮನಿರತ್ತ. ಸುಮ್ಮನಿರಿ ಪಟೆ, ನಿಮ್ಮ ಪಾಡಿಗೆ ನೀವು ಬೇರೆ ಮಾಡ್ಕೊಳ್ರಿ. ಅದೇನು ಬೇರೆ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ರಿ. ಯಾಕೆ ಸುಮ್ಮನೆ ಒಟ್ಟು ಗುದ್ದಾಡ್ತೀರಿ? ಸುಮ್ಮನಿರ್ರಿ. ಮಾಡ್ಕೊಂತೀವಿ ಮತ್ತು ಮಾಡ್ಕೊಂಬಂಗೆ ಬಿಡ್ತಾರೆ. ಇಂಥವ್ರ ಜೊತೆಗೆ ಯಾರು ಇರ್ತಾರೆ? ಹೋಗು. ಇಂಥವ್ರ ಜೊತೆಗೆ ಯಾರಾದರೂ ಇರೋಕ್ಕಾಗುತ್ತೆ? ಇಂಥ ಲೋಫರ್ ನನ್ನ ಮಕ್ಳ ಜೊತೆಗೆ. ಅಲ್ಲಿ ನೀವು ಮಾಡ್ಕೊಳ್ರಮ್ಮ, ನೀನು ನಿನ್ನ ಮಗ ಬೇರೆ ಇರ್ರಿ. ನಾವು ಇಲ್ಲಿರ್ತೀವಿ, ನೀವು ಆ ಕಡೆಗೆ ಇರ್ರಿ. ಆ ಕಡೆಗೆ ಇತ್ಕೊಂಡು ನೀವು ಮಾಡ್ಕೊಂಡು ಉಣ್ರಿ. ಅಷ್ಟೇನಿ ನೋಡ್ರಿ. ಕೊನೆಗೆ ಅವ್ನು ಬಂಡವಾಳ ಎಲ್ಲ ಬಯಲು ಮಾಡಿ ಸರಿಯಾಗಿ ತಮ್ಮಂತ ಸರಿಯಾಗಿ 4 ಇಕ್ಕೋಸ್ತೆ. ಮತ್ತೆ ಏನು ಹೇಳಿದ್ರು ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳೋನು. ಇವಾಗ ಹೇಳಿ ನೋಡೋಣ. ಇವಾಗ ಹೇಳಲಿ ಅವನು. ಅದಕ್ಕೆ ಮತ್ತೆ ಈ ಅಪ್ಪ ಎಲ್ಲ ನಾನು ತೋರಿಸಿದ್ಕೆ ಸಿಟ್ಟು ಬಂದೈತಿ. ಸುಮ್ಮನೆ ಎಲ್ಲ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ಇವ್ರಿಗೂ ಬೇಜಾರಾಗೈತಿ. ನೋಡಿ, ಇಂಥವೇ ಮಾಡೋದು, ಯಾರೇ ಆಗಲಿ ಹಿಂಗೆ ಮಾಡಬಾರ್ದು ಅಂತೇಳಿ ಬೇಜಾರಾಗೈತಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.